IPL 2025ಗೆ IPL 2024ನ ಚಾಂಪಿಯನ್ಸ್ KKR ಟೀಮು ಹೇಗಿದೆ ಪ್ಲೇಯಿಂಗ್ 11 ಹಾಗೆಯೇ ಆ ಪ್ಲೇಯಿಂಗ್ 11ನ RCBಯ ಪ್ಲೇಯಿಂಗ್ 11 ಜೊತೆ ಕಂಪ್ಯಾರಿಸನ್ ಮಾಡಿದರೆ ಹೇಗಿರುತ್ತೆ ಅಂತ ನೋಡೋಣ ಬನ್ನಿ. KKR ಮೇಲೆ ವಿಡಿಯೋ ಮಾಡಿ ಅಂತ ರಿಕ್ವೆಸ್ಟ್ ಬಂದಿತ್ತು. ಸೊ ಅದರಲ್ಲಿ ನಮ್ಮ ಯೂರೋ ಕನ್ನಡಿಗ ಅವರು ಕೂಡ ಮಾಡಿದರು. ಯೂರೋ ಕನ್ನಡಿಗ ನ್ಯೂ ಬ್ಲಾಗರು, ಹಾಗೆಯೇ ಒಳ್ಳೊಳ್ಳೆ ಚಾಲೆಂಜ್ ವೀಡಿಯೋಸ್ ಕೂಡ ಮಾಡ್ತಾರೆ. ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಅವರ ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಬೋದು, ಹಾಗೆಯೇ ಅವ್ರನ್ನ ಸಪೋರ್ಟ್ ಕೂಡ ಮಾಡ್ಬೋದು. ಇಲ್ಲೇ ಟೈಟಲಲ್ಲಿ ಅವ್ರನ್ನ ಮೆನ್ಷನ್ ಮಾಡಿರ್ತೀನಿ. ಬನ್ನಿ ನಾವು ಕಂಪ್ಯಾರಿಸನ್ನ ಶುರು ಹಚ್ಕೊಳ್ಳೋಣ. ವಿಡಿಯೋ ಶುರು ಮಾಡೋಕ್ಕೂ ಮುಂಚೆ ಯಾರಾದರೂ ಚಾನಲ್ಗೆ ಹೊಸಬ್ರು ಬಂದಿದ್ರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಹಾಕೊಂಡು ಬೆಲ್ ಐಕಾನ್ ಆನ್ ಮಾಡ್ಕೊಳ್ಳಿ. ಮೊದಲಿಗೆ ಎರಡು ಟೀಮ್ನ ಪ್ಲೇಯಿಂಗ್ 11 ನೋಡ್ಕೊಂಬರೋಣ. RCB ಹೆಡ್ ಕೋಚ್ ಆದಂಥ ಆ್ಯಂಡಿ ಫ್ಲವರ್ ಅವರು ಒಂದು ಹಿಂಟ್ನ ಕೊಟ್ಟಿದ್ದಾರೆ ಟಾಪ್ 6ಅಲ್ಲಿ ಯಾರು ಇರ್ತಾರೆ ಅಂತ. ಅಲ್ಲಿ ವಿರಾಟ್ ಕೊಹ್ಲಿ ಅವರು, ಹಾಗೆಯೇ ಸಾಲ್ಟು, ರಜತ್ ಪಟಿದಾರ್, ಲಿಯಾಮ್ ಲಿವಿಂಗ್ಸ್ಟೋನ್, ಜಿತೇಶ್ ಶರ್ಮಾ, ಹಾಗೆಯೇ ಟಿಮ್ ಡೇವಿಡ್ ಇವರು ಟಾಪ್ 6ಅಲ್ಲಿ ಇರಬೇಕು ಅಂತ ಅವರು ಅಂದ್ಕೊಂಡಿದ್ದಾರಂತೆ. ಆ ಥರ ತಲೆಯಲ್ಲಿ ಇಟ್ಕೊಂಡಿದ್ದಾರೆ ಸದ್ಯಕ್ಕೆ. ಸೊ ಇನ್ನು ನೆಕ್ಸ್ಟು ಕೃಣಾಲ್ ಪಾಂಡ್ಯ ಅವರು, ಇದು ಪ್ರೆಡಿಕ್ಟೆಡ್ ಪ್ಲೇಯಿಂಗ್ 11 ಟಾಪ್ 6 ಕನ್ಫರ್ಮ್ ಅಂದರೆ ಇಂಟ್ ಕೊಟ್ಟಿದ್ದಾರೆ ಆ್ಯಂಡಿ ಫ್ಲವರ್ ಅವರು. ಇನ್ನು ಕೃಣಾಲ್ ಪಾಂಡ್ಯ, ಭುವನೇಶ್ವರ್ ಕುಮಾರ್, ಹೆಜಲ್ವುಡ್, ಯಶ್ ದಯಾಳು, ಸುಯಶ್ ಶರ್ಮಾ ಅವರು ಇರ್ತಾರೆ. ಇನ್ನು KKRನ ಪ್ರೆಡಿಕ್ಟೆಡ್ ಪ್ಲೇಯಿಂಗ್ 11 ನೋಡೋದಾದರೆ ಅಜಿಂಕ್ಯ ರಹಾನೆ ಅವರು, ಗುರ್ಬಾಜ್ ಅವರು, ವೆಂಕಟೇಶ್ ಅಯ್ಯರ್, ರಿಂಕು ಸಿಂಗ್, ರಾಸೆಲ್, ರಮಣ್ದೀಪು, ನರೈನು, ವೈಭವ್ ಅರೋರಾ, ನಾರ್ಜೆ, ಹರ್ಷಿತ್ ರಾಣಾ, ಹಾಗೆಯೇ ವರುಣ್ ಚಕ್ರವರ್ತಿ ಇಷ್ಟು ಜನ ಪ್ಲೇಯಿಂಗ್ 11ನಲ್ಲಿ ಇರ್ತಾರೆ. ಸೊ ಈಗ ಆರ್ಡರ್ ವೈಸ್ ಅಲ್ಲ, ರೋಲ್ ವೈಸು ಕಂಪ್ಯಾರಿಸನ್ ಮಾಡ್ಕೊಂಡು ಹೋಗೋಣ ಬನ್ನಿ. ಮೊದಲಿಗೆ ವಿರಾಟ್ ಕೊಹ್ಲಿ ವರ್ಸಸ್ ಅಜಿಂಕ್ಯ ರಹಾನೆ. ಇವರಿಬ್ಬರು ಒಳ್ಳೆ ಪ್ಲೇಯರ್ಸು, ಎಕ್ಸ್ಪೀರಿಯನ್ಸ್ ಇರೋ ಪ್ಲೇಯರ್ಸು, ಎಕ್ಸ್ಪೀರಿಯನ್ಸ್ ಟಾಪ್ ಆರ್ಡರ್ ಬ್ಯಾಟ್ಸ್ಮನ್ಗಳು ಇವರಿಬ್ಬರು. ಅದರಲ್ಲಿ ವಿರಾಟ್ ಕೊಹ್ಲಿ ಅವರು ಮೇಲ್ಗೈನ ಸಾಧಿಸ್ತಾರೆ. ಏನಂತಂದರೆ ಲೀಡಿಂಗ್ ರನ್ ಸ್ಕೋರರು, ಕನ್ಸಿಸ್ಟೆಂಟಾಗಿ ಪರ್ಫಾರ್ಮ್ ಮಾಡ್ತಾರೆ. ರಹಾನೆ ಲಾಸ್ಟ್ ಇಯರ್ಗೆ ಮುಂಚೆ ರಹಾನೆ 2.2 ಆಗಿ ಬಂದರು, ಮತ್ತೆ ಲಾಸ್ಟ್ ಇಯರ್ ಫಾರ್ಮ್ನ ಕಳ್ಕೊಂಡ್ರು. ಬಟ್ ಈಗ ಸೈಯದ್ ಮುಷ್ತಾಕ್ ಅಲಿ ಸಿಕ್ಕಾಪಟ್ಟೆ ಚೆನ್ನಾಗಿ ಆಡಿದ್ದಾರೆ. ಫಸ್ಟ್ ಇವರು ಆಪ್ಷನಲ್ಲಿ KKRಗೆ ಪಿಕ್ ಆದಾಗ ಪ್ಲೇಯಿಂಗ್ 11ನಲ್ಲಿ ಚಾನ್ಸ್ ಇರುತ್ತೋ ಇರಲ್ವೋ ಅಂದ್ಕೊಂಡಿದ್ರು. ಬಟ್ ಈಗ ಇವರು ಸೈಯದ್ ಮುಷ್ತಾಕ್ ಅಲಿ ಪರ್ಫಾರ್ಮೆನ್ಸ್ ನೋಡಿದ್ರೆ ಇವ್ರಿಗೆ ಕ್ಯಾಪ್ಟನ್ಶಿಪ್ನ ಕೊಡೋದ್ರಲ್ಲಿ ಇದ್ದಾರೆ KKR. ಇನ್ನು ನೆಕ್ಸ್ಟು ಸಾಲ್ಟ್ ವರ್ಸಸ್ ಗುರ್ಬಾಜು. ಇಬ್ಬರು KKRಗೆ ಒಂದೇ ಪೊಸಿಷನಲ್ಲಿ ಆಡಿದಂಥವ್ರು. ಸಾಲ್ಟು ಆಡಿದ್ರು ಓಪನರ್ ಆಗಿ, ಅವ್ರು ಅನ್ಅವೈಲೇಬಲ್ ಇದ್ದಾಗ ಗುರ್ಬಾಜ್ ಅವರು ಆಡಿದ್ರು. ಸೊ ಗುರ್ಬಾಜ್ ಅವರು ಎಲ್ಲ ಕಡೆ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದ್ದಾರೆ ರೀಸೆಂಟಾಗಿ. ಹಾಗೆಯೇ ಒಳ್ಳೆ ಅಗ್ರೆಸಿವ್ ಅಪ್ರೋಚ್ನ ತರ್ತಾರೆ, ಸೇಮ್ ಲೈಕ್ ಸಾಲ್ಟ್. ಬಟ್ ಸಾಲ್ಟ್ ಅವರು ಸಿಕ್ಕಾಪಟ್ಟೆ ಅಗ್ರೆಸಿವ್ನೆಸ್ನ ತೋರಿಸ್ತಾರೆ. ಹಾಗೆಯೇ ಒಳ್ಳೆ ಸ್ಟ್ರೈಕ್ ರೇಟು, ಆವ್ರೇಜ್ನ ಮೇಂಟೈನ್ ಮಾಡಿದ್ದಾರೆ ಕಂಪೇರ್ ಟು ಗುರ್ಬಾಜು. ಸೊ ಅದಕ್ಕೆ ಇಲ್ಲಿ ಸಾಲ್ಟ್ ಅವರು ಮೇಲ್ಗೈನ ಸಾಧಿಸ್ತಾರೆ. ಇನ್ನು ನೆಕ್ಸ್ಟು ರಜತ್ ಪಟಿದಾರ್ ವರ್ಸಸ್ ವೆಂಕಟೇಶ್ ಅಯ್ಯರ್. ವೆಂಕಟೇಶ್ ಅಯ್ಯರ್ ಅವರು 23 ಕ್ರೋರ್ಗೆ ಹೋಗಿರೋದು ನಿಜವಾಗ್ಲೂ ವರ್ತಿಲ್ಲ ನನ್ನ ಪ್ರಕಾರ. ಏನಕ್ಕಂದರೆ ಅವರು ಆಲ್ರೌಂಡರ್ ಅಂತ ಕನ್ಸಿಡರ್ ಮಾಡ್ಬೋದು, ಬಟ್ ಅವ್ರು 4 ಓವರ್ ಖಂಡಿತ ನಿಮ್ಗೆ ಹಾಕ್ಕೊಡಲ್ಲ. ಬೌಲಿಂಗಲ್ಲಿ ಅಷ್ಟು ಎಫೆಕ್ಟಿವ್ನೆಸ್ನು ತೋರಿಸಿಲ್ಲ ಅವರು. ಸೊ ಅಷ್ಟು ವರ್ತಿಲ್ಲ. ಲಾಯಲ್ಟಿನ ತೋರ್ಸೋಕೆ ಹೋಗಿ ಜಾಸ್ತಿ ದುಡ್ಡನ್ನ ಸುರಿದಿದ್ದಾರೆ ಅನಿಸುತ್ತೆ. ಇನ್ನು ರಜತ್ ಪಟಿದಾರ್ ಜೊತೆ ಕಂಪ್ಯಾರಿಸನ್ ನೋಡೋದಾದರೆ ರಜತ್ ಪಟಿದಾರು ಕ್ಲಿಯರ್ ವಿನ್ನರ್ ಆಗ್ತಾರೆ. ಏನಕ್ಕಂದರೆ ಸಿಕ್ಕಾಪಟ್ಟೆ ಸಖತ್ತಾಗಿ ಆಡ್ತಿರೋದು ಎಲ್ಲ ಕಡೆ. ಅಂದರೆ T20ಸಲ್ಲಿ ಚೆನ್ನಾಗಿ ಕಾಣಿಸ್ಕೊತಿದ್ದಾರೆ. ಸೈಯದ್ ಮುಷ್ತಾಕ್ ಅಲಿ ಆಗಿರ್ಬೋದು, ಲಾಸ್ಟ್ ಇಯರ್ IPL ಆಗಿರ್ಬೋದು. ಸೊ ಅದಕ್ಕೋಸ್ಕರ ಇಲ್ಲಿ ರಜತ್ ಪಟಿದಾರ್ ಮೇಲ್ಗೈನ ಸಾಧಿಸ್ತಾರೆ. ಇನ್ನು ನೆಕ್ಸ್ಟು ಆಲ್ರೌಂಡರ್ಸ್. ಲಿವಿಂಗ್ಸ್ಟನ್ ವರ್ಸಸ್ ರಸೆಲ್ಲು. ಬಿಗ್ ಹಿಟರ್ಸು, ಫಿನಿಷರ್ಸು, ಬೇಗ ಬಂದರೆ ನಿಮಗೆ ಇನ್ನಿಂಗ್ಸ್ ಕೂಡ ಬಿಲ್ಡ್ ಮಾಡಿಕೊಡ್ತಾರೆ. ರಸೆಲ್ ಅವರು ಅವರ ಪ್ರೈಮಲ್ಲಿ ಇದ್ದಂಗೆ ಇಲ್ಲದೇ ಇರ್ಬೋದು, ಅಂದರೆ ಪ್ರೈಮಲ್ಲಿ ಇದ್ದಂಗೆ ಫಾರ್ಮು ಇಲ್ಲದೇ ಇರ್ಬೋದು. ಬಟ್ ಆದ್ರೂ ಈಗೂ ಕೂಡ ಲಿವಿಂಗ್ಸ್ಟನ್ ಅವ್ರಿಗಿಂತ ಬೆಟರಾಗೇ ಇದ್ದಾರೆ. ಏನಕ್ಕಂದರೆ ಲಿವಿಂಗ್ಸ್ಟನ್ ಅವರು ಇನ್ಕನ್ಸಿಸ್ಟೆನ್ಸಿನ ತೋರಿಸ್ತಾರೆ. ರಸೆಲ್ಲು ತೋರಿಸ್ಬೋದು, ಬಟ್ ಬೆಟರ್ ಆಗಿದ್ದಾರೆ ಲಿವಿಂಗ್ಸ್ಟನ್ ಅವ್ರಿಗಿಂತ. ಹಾಗೆಯೇ ಬೌಲಿಂಗಲ್ಲಿ ಲಿವಿಂಗ್ಸ್ಟನ್ಗಿಂತ ಎಫೆಕ್ಟಿವ್ ಇದ್ದಾರೆ. ಇನ್ನು ನೆಕ್ಸ್ಟು ಫಿನಿಷರ್ ರೋಲ್ ವಹಿಸುವಂಥ ರಿಂಕು ಸಿಂಗ್ ವರ್ಸಸ್ ಜಿತೇಶ್ ಶರ್ಮಾ ಅವರು. ಇವರ ಫಿನಿಷಿಂಗ್ ಕ್ಯಾಪಬಿಲಿಟಿಯಿಂದ ಪ್ರಾಮಿಸ್ನ ತೋರಿಸಿದ್ದಾರೆ. ರಿಂಕು ಸಿಂಗ್ ಅವರು ಜಿತೇಶ್ ಶರ್ಮಾ ಅವ್ರಿಗಿಂತ ಸ್ಟ್ಯಾಟಿಸ್ಟಿಕ್ಸಲ್ಲಿ ಮುಂದೆ ಇದ್ದಾರೆ. ಅಂದರೆ ಆವ್ರೇಜು ಸ್ಟ್ರೈಕ್ ರೇಟಲ್ಲೆಲ್ಲ ಮುಂದೆ ಇದ್ದಾರೆ, ಇಂಟರ್ನ್ಯಾಷನಲ್ಸಲ್ಲಾಗಲಿ IPLಲ್ಲಾಗಲಿ. ಹಾಗೆಯೇ ರಿಂಕು ಸಿಂಗ್ ಅವರು ಬೇಜಾನ್ ಮ್ಯಾಚಸ್ನ ಫಿನಿಷ್ ಮಾಡಿರೋದನ್ನ ನಾವು ನೋಡಿದ್ದೀವಿ. ಇಂಡಿಯಾ ಟೀಮ್ ಕಡೆಯೂ ಫಿನಿಷ್ ಮಾಡಿದ್ದಾರೆ, ಹಾಗೆಯೇ KKR ಕಡೆಯೂ ಫಿನಿಷ್ ಮಾಡಿದ್ದಾರೆ. ಜಿತೇಶ್ ಶರ್ಮಾ ಅವ್ರಿಗಿಂತ ಜಾಸ್ತಿ ಗೇಮ್ನ ಫಿನಿಷ್ ಮಾಡಿದ್ದಾರೆ. ಜಾಸ್ತಿ ಜಿತೇಶ್ ಶರ್ಮಾ ಅವ್ರ ಕಡೆಯಿಂದ ನೋಡಿಲ್ಲ ನಾವು ಗೇಮ್ನ ಫಿನಿಷ್ ಮಾಡೋದು. ಸೊ ಗೇಮ್ ಚೇಂಜರ್ ಅಂತ ಪ್ರೂವ್ ಮಾಡ್ಕೊಂಡಿದ್ದಾರೆ ರಿಂಕು ಸಿಂಗು. ಅದಕ್ಕೋಸ್ಕರ ಇಲ್ಲಿ ಅವರು ಅಪ್ಪರ್ ಹ್ಯಾಂಡ್ನ ಸಾಧಿಸ್ತಾರೆ. ಇನ್ನು ನೆಕ್ಸ್ಟು ರಮಣ್ದೀಪ್ ಸಿಂಗ್ ವರ್ಸಸ್ ಟಿಮ್ ಡೇವಿಡ್ ಅವರು. ಇಬ್ಬರು ಕೂಡ ಫಿನಿಷರ್ಸ್ ಆಗಿ ಹೆಸರು ಮಾಡಿರುವಂಥವ್ರು. ಹಾಗೆಯೇ ಇಬ್ಬರು ಕೂಡ ಒಳ್ಳೆ ಫೀಲ್ಡರ್ಸು. ರಮಣ್ದೀಪ್ ಸಿಂಗ್ ಅವ್ರ ಹತ್ರ ಸಿಕ್ಕಾಪಟ್ಟೆ ಒಳ್ಳೆ ಅಥ್ಲೆಟಿಸಮ್ ಇದೆ. ಇಲ್ಲಿ ಟಿಮ್ ಡೇವಿಡ್ ಅವರು ಒಳ್ಳೆ ಎಕ್ಸ್ಪೀರಿಯೆನ್ಸ್ನ ಹೊಂದಿದ್ದಾರೆ, ಎಲ್ಲ ಕಡೆ ಆಡಿರೋ ಎಕ್ಸ್ಪೀರಿಯೆನ್ಸು. ಹಾಗೆಯೇ ಫಿನಿಷಿಂಗಲ್ಲಿ ಕೂಡ ಒಳ್ಳೆ ಹೆಸರು ಮಾಡಿದ್ದಾರೆ, ಜೆನ್ಯೂನ್ ಫಿನಿಷರ್ ಅಂತ. ಸೊ ಅದಕ್ಕೋಸ್ಕರ ಇಲ್ಲಿ ರಮಣ್ದೀಪ್ ಅವ್ರಿಗಿಂತ ಟಿಮ್ ಡೇವಿಡ್ ಅವರು ಮೇಲ್ಗೈನ ಸಾಧಿಸ್ತಾರೆ. ಮುಂದೆ ಕೃಣಾಲ್ ಪಾಂಡ್ಯ ವರ್ಸಸ್ ಸುನಿಲ್ ನರೈನ್ ಅವರು. ಇಲ್ಲಿ ಕ್ಲಿಯರ್ ವಿನ್ನರು ಸುನಿಲ್ ನರೈನ್ ಅವರು. ನನಗೂ ಗೊತ್ತು, ನಿಮಗೂ ಗೊತ್ತು. ಏನಕ್ಕಂದರೆ ಆ ಮಿಸ್ಟ್ರಿ ಲಿಮಿಟ್ನ ತರ್ತಾರೆ. ಆಲ್ರೆಡಿ ಬೇಜಾನ್ ಮ್ಯಾಚಸ್ಸು ಗೇಮ್ ಚೇಂಜಿಂಗ್ ಬೌಲರ್ ಆಗಿ, ವಿಕೆಟ್ ಟೇಕಿಂಗ್ ಬೌಲರ್ ಆಗಿ, ಮ್ಯಾಚ್ ವಿನ್ನರ್ ಬೌಲರ್ ಆಗಿದ್ದಾರೆ.
ಹಾಗೆಯೇ ಈಗೂ ಕೂಡ ಅವರ ಬಾಲ್ಗಳಿಗೆ ಎಷ್ಟೋ ಬ್ಯಾಟ್ಸ್ಮನ್ಗಳು ತಿಣುಕ್ತಾರೆ. ಸೊ ಇಲ್ಲಿ ಕ್ಲಿಯರ್ ವಿನ್ನರು ಸುನಿಲ್ ನರೈನ್ ಅವರು. ಇನ್ನು ನೆಕ್ಸ್ಟು ಭುವನೇಶ್ವರ್ ಕುಮಾರ್ ವರ್ಸಸ್ ವೈಭವ್ ಅರೋರಾ. ಇಲ್ಲಿ ಕ್ಲಿಯರ್ ವಿನ್ನರ್ ಭುವನೇಶ್ವರ್ ಕುಮಾರ್ ಗೊತ್ತು, ಇವರು ಸ್ವಿಂಗ್ ಮಾಸ್ಟರು, ಹಾಗೆಯೇ ಪವರ್ ಪ್ಲೇ ಡೆತ್ತು ಎರಡು ಕಡೆ ಚೆನ್ನಾಗಿ ಬೌಲಿಂಗ್ ಮಾಡುವಂಥ ಎಬಿಲಿಟಿ ಇರೋರು. ಎಕಾನಮಿಲಿ ಸಿಕ್ಕಾಪಟ್ಟೆ ಮುಂದೆ ಇದ್ದಾರೆ. ವೈಭವ್ ಅರೋರಾ ಕೂಡ ಒಳ್ಳೆ ಬೌಲರು, ಸ್ವಿಂಗ್ ಎಬಿಲಿಟಿ ಚೆನ್ನಾಗಿದೆ, ಹಾಗೆಯೇ ಕಟರ್ಸು ಸ್ಲೋರ್ ಫನ್ ಚೆನ್ನಾಗಿ ಆಗ್ತಾರೆ. ಬಟ್ ಇಲ್ಲಿ ಭುವನೇಶ್ವರ್ ಜೊತೆ ಕಂಪೇರ್ ಮಾಡಿದ್ರೆ ಭುವನೇಶ್ವರ್ ಫಾರ್ ಮುಂದೆ ಇದ್ದಾರೆ. ನೆಕ್ಸ್ಟು ಫಾರಿನ್ ಪೇಸರ್ಸ್ ಜಾಸ್ ಹೆಜಲ್ವುಡ್ ವರ್ಸಸ್ ಆ್ಯಂಡ್ರಿಸ್ ನೋಕಿಯಾ. ನಾರ್ಜೆ ಏನು ಬೇಕಾದರೂ ಕರಿಬೋದು. ಇವರಿಬ್ಬರದ್ದು ಇಂಟರ್ನ್ಯಾಷನಲ್ ಪರ್ಫಾರ್ಮೆನ್ಸ್ ನೋಡೋದಾದರೆ ಇಬ್ಬರು ಸಿಮಿಲರ್ ಆಗಿ ಮೇಂಟೈನ್ ಮಾಡಿದ್ದಾರೆ, ಆವ್ರೇಜ್ ಆಗಲಿ ಎಕಾನಮಿ ಆಗಲಿ. ಇನ್ನು IPL ಪರ್ಫಾರ್ಮೆನ್ಸ್ ನೋಡೋದಾದರೆ ಲೈಟಾಗಿ ಮುಂದೆ ಇರೋದು ಜಾಸ್ ಹೆಜಲ್ವುಡ್ಡು ನೋಕಿಯಾಗಿಂತ. ಹಾಗೆಯೇ ನೋಕಿಯಾ ಲಾಸ್ಟ್ ಇಯರು ಫಾರ್ಮ್ ಕೂಡ ಕಳ್ಕೊಂಡಿದ್ರು, ಸಿಕ್ಕಾಪಟ್ಟೆ ಹೊಡ್ಸ್ಕೊತಿದ್ರು, 13+ ಎಕಾನಮಿ ಇತ್ತು. ಸೊ ಲೈಟಾಗಿ ಹೆಜಲ್ವುಡ್ ಮುಂದೆ ಇರೋದ್ರಿಂದ ಇಲ್ಲಿ ಮೇಲ್ಗೈನ ಸಾಧಿಸ್ತಾರೆ. ಇನ್ನು ನೆಕ್ಸ್ಟು ಲೆಗ್ ಸ್ಪಿನ್ನರ್ಸು ಸುಯಶ್ ಶರ್ಮಾ ವರ್ಸಸ್ ವರುಣ್ ಚಕ್ರವರ್ತಿ ಅವರು. ವರುಣ್ ಚಕ್ರವರ್ತಿ ಅವರು ಈಗ ಆಲ್ರೆಡಿ ಮ್ಯಾಚ್ ವಿನ್ನರ್ ಅಂತ ಪ್ರೂವ್ ಮಾಡ್ಕೊಂಡಿದ್ದಾರೆ. ಲಾಸ್ಟ್ ಇಯರ್ KKR ಕಡೆಯೂ ಸಖತ್ತಾಗಿ ಆಡಿದರು, ಹಾಗೆಯೇ TNPLಲ್ಲೂ ಚೆನ್ನಾಗಿ ಆಡಿದ್ದಾರೆ. ಈಗ ಇಂಡಿಯಾ ಟೀಮ್ಗೂ ಕೂಡ ಒಳ್ಳೊಳ್ಳೆ ಸ್ಪೆಲ್ಗಳು ಹಾಕ್ಕೊಟ್ಟು ಮ್ಯಾಚ್ ವಿನ್ನರ್ ಆಗಿದ್ದಾರೆ. ಸೊ ಇಲ್ಲಿ ಕ್ಲಿಯರ್ ವಿನ್ನರು ವರುಣ್ ಚಕ್ರವರ್ತಿ ಅವರು. ಇನ್ನು ಕೊನೆಯದಾಗಿ ಯಶ್ ದಯಾಳ್ ವರ್ಸಸ್ ಹರ್ಷಿತ್ ರಾಣಾ ಅವರು. ಇಬ್ಬರು ಕೂಡ ಲಾಸ್ಟ್ ಇಯರ್ ಸಖತ್ತಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಇಲ್ಲಿ ಓವರಾಲ್ IPL ಸ್ಟ್ಯಾಟ್ಸ್ ನೋಡೋದಾದರೆ ಯಶ್ ದಯಾಳ್ಗಿಂತ ಹರ್ಷಿತ್ ರಾಣಾ ಅವರು ಮುಂದೆ ಇದ್ದಾರೆ, ಅವರೇಜಲ್ಲಾಗಲಿ ಎಕಾನಮಿಯಲ್ಲಾಗಲಿ ಸ್ಟ್ರೈಕ್ ರೇಟಲ್ಲಾಗಲಿ. ಬೌಲರ್ಸ್ಗೆ ಸ್ಟ್ರೈಕ್ ರೇಟ್ ಅಂತ ಬಂದರೆ ಅವರು ಒಂದು ವಿಕೆಟ್ ತೆಗೋಕ್ಕೆ ಎಷ್ಟು ಬಾಲ್ನ ತೊಗೊತಾರೆ ಅಂತ, ಹಾಗೆಯೇ ಆವ್ರೇಜ್ ಅಂತ ಬಂದರೆ ಒಂದು ವಿಕೆಟ್ ತೆಗೋಕ್ಕೆ ಎಷ್ಟು ರನ್ನ ಕನ್ಸೀಡ್ ಮಾಡ್ತಾರೆ ಅಂತ, ಹಾಗೆ ಎಕಾನಮಿ ಅಂದರೆ ಒಂದು ಓವರ್ಗೆ ಎಷ್ಟು ರನ್ನ ಹೊಡ್ಸ್ಕೊತಾರೆ ಅಂತ. ಸೊ ನಿಮಗೆಲ್ಲ ಗೊತ್ತೇ ಇರುತ್ತೆ, ಗೊತ್ತಿಲ್ಲ ಅಂದರೆ ಹೇಳಿದಷ್ಟೇ. ಸೊ ಇಲ್ಲಿ ಹರ್ಷಿತ್ ರಾಣಾ ಅವರು ಮೇಲ್ಗೈನ ಸಾಧಿಸ್ತಾರೆ. ಸೊ ಈಗ ಪ್ಲೇಯರ್ ವೈಸ್ ಕಂಪ್ಯಾರಿಸನ್ ಆಯಿತು, ಡಿಪಾರ್ಟ್ಮೆಂಟ್ ವೈಸು ಕ್ವಿಕ್ಕಾಗಿ ನೋಡ್ಕೊಂಡು ಹೊಂಟೋಗೋಣ. ಮೊದಲಿಗೆ ಓಪನರ್ಸ್ ನೋಡೋದಾದರೆ ನಮ್ಮ ಕಡೆ ವಿರಾಟ್ ಕೊಹ್ಲಿ ಅವರು, ಸಾಲ್ಟ್ ಅವರು ಖಚಿತವಾಗಿ ಓಪನರ್ಸು ಬಂದೇ ಬರ್ತಾರೆ. ಇನ್ನು ಆ ಕಡೆ ನರೈನ್ ಅವರು ಮತ್ತು ಗುರ್ಬಾಜ್ ಅವರು ಬರೋ ಸಾಧ್ಯತೆ ಇದೆ. ನರೈನ್ ಅವರು ಲಾಸ್ಟ್ ಇಯರ್ ಓಪನರ್ ಆಗಿ ಸಖತ್ತಾಗಿ ಪರ್ಫಾರ್ಮ್ ಮಾಡಿದ್ದಾರೆ, GG ಅವರು ಸೆಟ್ ಮಾಡಿದ್ದಾರೆ. ಸೊ ಅವರೇ ಬರೋ ಎಲ್ಲ ಸಾಧ್ಯತೆ ಇದೆ. ಸೊ ಓಪನಿಂಗ್ ಡಿಪಾರ್ಟ್ಮೆಂಟ್ ಅಂತ ಬಂದಾಗ ಖಂಡಿತ RCB ಗೆಲ್ಲುತ್ತೆ. ಏಂತಕ್ಕಂದರೆ ನಮ್ಮ ಓಪನಿಂಗ್ ಪೇರು ಹೇಗಿದೆ ಅಂದರೆ ಸೂಪರ್. ಇನ್ನು ಟೋಟಲ್ ಬ್ಯಾಟಿಂಗ್ ಲೈನಪ್ ನೋಡಿದ್ರು ಕೂಡ ನಮ್ಮ ಬ್ಯಾಟಿಂಗ್ ಲೈನಪ್ಪು ಸಖತ್ತಾಗಿ ಕಾಣಿಸ್ತಿದೆ ಕಂಪೇರ್ ಟು KKR. ಸೊ ಇಲ್ಲೂ ಕೂಡ ಬ್ಯಾಟಿಂಗ್ ಲೈನಪ್ಪುಗಳಲ್ಲೂ ಕೂಡ ನಮ್ಮ RCBನೇ ಜಯನ ಸಾಧಿಸುತ್ತೆ. ಇನ್ನು ಸ್ಪಿನ್ ಡಿಪಾರ್ಟ್ಮೆಂಟಲ್ಲಿ ನೋಡೋದಾದರೆ ನಮ್ಮ ಕಡೆ ಸ್ಪಿನ್ನರ್ಸ್ ಆಗಿ ಕೃಣಾಲ್ ಅವ್ರು ಆಗ್ತಾರೆ, ಸುಯಶ್ ಆಗ್ತಾರೆ, ಹಾಗೆಯೇ ಲಿವಿಂಗ್ಸ್ಟನ್ ಅವ್ರು ಆಗ್ತಾರೆ. ಬಟ್ ಆ ಕಡೆ ಇವ್ರನ್ನ ಬ್ಯಾಲೆನ್ಸ್ ಮಾಡೋಕ್ಕೆ ನರೈನು ವರುಣ್ ಚಕ್ರವರ್ತಿ ಇಬ್ಬರೇ ಸಾಕು. ಇವ್ರು ಏನು ಕಾಂಟ್ರಿಬ್ಯೂಟ್ ಮಾಡ್ತಾರೆ ಅದಕ್ಕಿಂತ ಜಾಸ್ತಿ ನರೈನು ವರುಣ್ ಚಕ್ರವರ್ತಿ ಅವ್ರು ಇಬ್ಬರೇ ಮಾಡ್ತಾರೆ. ಸೊ ಇಲ್ಲಿ ಸ್ಪಿನ್ ಡಿಪಾರ್ಟ್ಮೆಂಟ್ ಅಂತ ನೋಡಿದಾಗ KKR ಖಂಡಿತ ಜಯನ ಸಾಧಿಸುತ್ತೆ. ನಮ್ಮ ಸ್ಪಿನ್ ಡಿಪಾರ್ಟ್ಮೆಂಟಲ್ಲಿ ಏನೋ ಬೇಕಣ. ಇನ್ನು ಆಲ್ರೌಂಡ್ ಸೈಡ್ ನೋಡೋದಾದರೆ ನಮ್ಮ ಕಡೆ ಲಿವಿಂಗ್ಸ್ಟನ್ ಅವರು, ಕೃಣಾಲ್ ಪಾಂಡ್ಯ ಅವರು ಇದ್ದಾರೆ, ಹಾಗೆಯೇ ಆ ಕಡೆ ರಸೆಲ್ ಅವರು, ನರೈನ್ ಅವರು ಇದ್ದಾರೆ, ಹಾಗೆ ವೆಂಕಟೇಶ್ ಅಯ್ಯರ್ ಕೂಡ ಇದ್ದಾರೆ. ಇನ್ನು ರಮಣ್ದೀಪ್ ಅವರು ಕೂಡ ಬೌಲಿಂಗ್ ಹಾಕಿದ್ದಾರೆ, ಬಟ್ KKRಲ್ಲಿ ಹಾಕಿಲ್ಲ, ಮುಂಬೈಲಿದ್ದಾಗೆಲ್ಲ ಹಾಕಿದ್ದಾರೆ. ನಮ್ಮ ಕಡೆ ಟಿಮ್ ಡೇವಿಡ್ ಇದ್ದಾರೆ, ಬಟ್ ಬೌಲಿಂಗ್ IPL ಹಿಸ್ಟ್ರಿಲೇ ಹಾಕಿಲ್ಲ. ಸೊ ಆಲ್ರೌಂಡರ್ ಡಿಪಾರ್ಟ್ಮೆಂಟು KKR ಕಡೆ ಅವರು ಚೆನ್ನಾಗಿ ಕಾಣಿಸ್ತಿದ್ದಾರೆ. ಇನ್ನು ಕೊನೆಯದಾಗಿ ಫಾಸ್ಟ್ ಬೌಲಿಂಗ್ ಯೂನಿಟ್ ನೋಡೋದಾದರೆ ನಮ್ಮ ಕಡೆ ಭುವನೇಶ್ವರ್ ಕುಮಾರ್, ಹೆಜಲ್ವುಡ್, ಹಾಗೆಯೇ ಯಶ್ ದಯಾಳ್ ಅವರು ಇದ್ದಾರೆ. ಆ ಕಡೆ ವೈಭವ್ ಅರೋರಾ, ಹರ್ಷಿತ್ ರಾಣಾ, ನಾರ್ಜೆ ಅವರು ಇದ್ದಾರೆ. ಇಲ್ಲಿ ಖಂಡಿತ ನಮ್ಮ RCBಯ ಫಾಸ್ಟ್ ಬೌಲಿಂಗ್ ಯೂನಿಟೇ ಚೆನ್ನಾಗಿರೋದು. ಈ ವರ್ಷ ಬೌಲಿಂಗ್ನ ಬೆಟರ್ ಮಾಡ್ಕೊಂಡಿದ್ದಾರೆ, ಹಾಗೆಯೇ ನಮ್ಮ ಫಾಸ್ಟ್ ಬೌಲಿಂಗ್ ಯೂನಿಟಲ್ಲಿ ಎಕ್ಸ್ಪೀರಿಯನ್ಸ್ ಇದೆ. ಸೊ ಎರಡು ಟೀಮ್ನ ಪ್ಲೇಯಿಂಗ್ 11 ಯಾವುದು ಚೆನ್ನಾಗಿದೆ ಅಂದರೆ ಖಂಡಿತ RCBಯ ಪ್ಲೇಯಿಂಗ್ 11 ಚೆನ್ನಾಗಿದೆ. ಏಂತಕ್ಕಂದರೆ ಲಾಸ್ಟ್ ಇಯರ್ ಚಾಂಪಿಯನ್ಸ್ KKR ಆ ಟೀಮ್ ಥರ ಕಾಣಿಸ್ತಿಲ್ಲ, ಅಲ್ಲೇನೋ ಕೊರತೆ ಕಾಣಿಸ್ತಿದೆ ಟಾಪ್ ಆರ್ಡ್ರಲ್ಲಿ. ಹಾಗೆಯೇ ಫಾಸ್ಟ್ ಬೌಲಿಂಗ್ ಯೂನಿಟಲ್ಲಿ ಕೂಡ ಎಕ್ಸ್ಪೀರಿಯನ್ಸ್ ಕೊರತೆ ಕಾಣಿಸ್ತಿದೆ. ಸೊ ನಮ್ಮ RCBಯ ಪ್ಲೇಯಿಂಗ್ 11 ಚೆನ್ನಾಗಿದೆ. ನಿಮ್ಮ ಪ್ರಕಾರ ಯಾವ ಪ್ಲೇಯಿಂಗ್ 11 ಚೆನ್ನಾಗಿದೆ ಅಂತ ಕೆಳಗಡೆ ಕಾಮೆಂಟ್ಸಲ್ಲಿ ತಿಳಿಸಿ. ಹಾಗೆಯೇ ನೆಕ್ಸ್ಟು ಯಾವ ವಿಡಿಯೋ ಮಾಡಬೇಕಂತ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇಲ್ಲ ಖಂಡಿತ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ.